ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಲೋಕ ವ್ಲಾಗ್. ಇದು ಮಂಡೇ ಮಾರ್ನಿಂಗ್ ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬಾಗಿಲಿಗೆ ಹಾಗೆ ತುಳಸಿ ಕಟ್ಟೆಗೆ ನೀರನ್ನೆಲ್ಲ ಹಾಕಿ ರಂಗೋಲಿನ ಹಾಕ್ತಾ ಇದ್ದೀನಿ. ರಂಗೋಲಿ ಹೇಗಿದೆ ಅನ್ನೋದನ್ನು ನೀವು ಕೂಡ ನೋಡ್ಕೊಂಡು ಬನ್ನಿ. ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆ ರಂಗೋಲಿ ಎಲ್ಲ ಹಾಕಿದಾದ ಮೇಲೆ ಅಲ್ಲಿ ಕೂಡ ಪೂಜೆ ಮಾಡಿ ಕ್ವಿಕ್ಕಾಗಿ ರೆಡಿ ಆಗಬೇಕಿತ್ತು. ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ವ, ಸೊ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡಬೇಕಿತ್ತು. ಹಾಗಾಗಿ ಮನೆಯಲ್ಲಿ ಬೇಗ ದೇವ್ರ ಪೂಜೆ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೂ ಕೂಡ ಹೊರಟ್ವಿ. ನಾವಿವತ್ತು ಜಯನಗರದಲ್ಲಿರುವಂತಹ ಗಣೇಶ ಟೆಂಪಲ್ಗೆ ಬಂದಿದ್ವಿ. ಸೊ ಗಣೇಶ ಟೆಂಪಲ್ ಎದುರುಗಡೆನೆ ಹೂನೆಲ್ಲ ಇಟ್ಕೊಂಡಿದ್ರು. ಸೊ ಹೂವು ಕಾಯಿ ಎಲ್ಲ ತಗೊಂಡು ಸೊ ಪೂಜೆ ಮಾಡಿಸೋಕಂತ ಹೇಳ್ಬಿಟ್ಟು ದೇವಸ್ಥಾನದೊಳಗೆ ಹೋದ್ವಿ. ಆಲ್ರೆಡಿ ಅಲ್ಲಿ ವಿಶೇಷ ಪೂಜೆ ಕೂಡ ನಡೀತಾ ಇತ್ತು ಆವತ್ತಿನ ದಿನಕ್ಕೆ. ಸೊ ಮಂಡೇ ಕೂಡ ಆಗಿರೋದ್ರಿಂದ ಎಕ್ಸ್ಟ್ರಾನೇ ಪೂಜೆ ನಡೀತಾ ಇತ್ತು. ನಾವು ಹೋಗೋ ಅಷ್ಟರಲ್ಲಿ ಮಹಾಮಂಗಳಾರತಿ ಆಗಿತ್ತು. ನಾವು ಕೂಡ ಎಕ್ಸ್ಟ್ರಾ ಮಹಾಮಂಗಳಾರತಿನ ಮಾಡಿಸ್ಬಿಟ್ಟು ಮತ್ತೊಂದು ಸರಿ ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಗಣೇಶ ದೇವ್ರ ಹಿಂದ್ಗಡೆನೆ ನಾಗಪ್ಪ ನಾಗರ ಕಲ್ಲಿದೆ ಮತ್ತು ಒಂದು ಮರ ಕೂಡ ಇದೆ. ಸೊ ಅಲ್ಲಿ ಕೂಡ ಹೋಗಿ ನಾವು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಗಣೇಶನ ಲೆಫ್ಟ್ ಸೈಡಲ್ಲಿ ನವಗ್ರಹ ಒಂದು ಕಲ್ಲುಗಳು ಕೂಡ ಇದ್ದಾವೆ. ಸೊ ಅಲ್ಲೂ ಕೂಡ ಪ್ರದಕ್ಷಿಣೆ ಹಾಕಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಅಲ್ಲಿದ್ದು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಪ್ರಸಾದ ತಗೊಂಡು ಅಲ್ಲಿಂದ ಒಂದು ಪರ್ಸ್ನಲ್ ಕೆಲಸ ಇತ್ತು. ಸೊ ಅಲ್ಲಿಗೆ ಹೊರಟ್ವಿ. ಸೊ ಆ ಪರ್ಸ್ನಲ್ ಕೆಲಸ ಏನು ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳೋದಾಗಿದ್ದರೆ ಖಂಡಿತವಾಗ್ಲೂ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಿದ್ದೆ. ಬಟ್ ಶೇರ್ ಮಾಡ್ಕೊಳ್ಳೋ ಅಂಥದ್ದಾಗಿರಲಿಲ್ಲ. ಸೊ ಹಾಗಾಗಿ ಹೇಳ್ತಾ ಇಲ್ಲ ಅಷ್ಟೇ. ಸೊ ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ಗಣೇಶನಿಗೆ ಒಂದು ನಮಸ್ಕಾರ ಮಾಡೋದು ನಮ್ಮಲ್ಲಿರುವಂಥ ಪದ್ಧತಿ. ಹಾಗೆ ಇವತ್ತಿನ ಸ್ಪೆಷಲ್ ಡೇಗೂ ಕೂಡ ವಿನಾಯಕನ ಆಶೀರ್ವಾದ ಬೇಕಾಗಿತ್ತು. ಸೊ ಹಾಗಾಗಿ ಗಣೇಶ ಟೆಂಪಲ್ಗೆ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ನಾವು ಏನು ನಮ್ಮ ಪರ್ಸ್ನಲ್ ಕೆಲಸ ಅಂತ ಹೇಳಿದ್ನಲ್ವ ಅಲ್ಲಿಗೆ ಹೋದ್ವಿ. ಕೆಲಸ ಮುಗಿಸ್ಕೊಂಡು ಮನೆ ಹೋಗೋಷ್ಟರಲ್ಲಿ 4:30-5 ಗಂಟೆ ಆಗಿತ್ತು ಆಲ್ಮೋಸ್ಟು. ಸ್ಟ್ರಾಂಗಾಗಿ ಒಂದು ಟೀ ಕುಡಿಬೇಕು ಅನಿಸ್ತಾ ಇತ್ತು. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸೊ ಇವತ್ತಿನ ಸ್ಪೆಷಲ್ ಡೇಗೆ ಅಂತಲೇ ಕೆಲವೊಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇವತ್ತಿನ ಡೇಗೆ ಏನೇನು ರೆಸಿಪಿ ಮಾಡಿದ್ದೆ ಅಂತ ಒಂದ್ಸರಿ ನೋಡ್ಕೊಂಡು ಬನ್ನಿ.
ಇವತ್ತಿನ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಬಾಳೆಕಾಯಿಂದ ಮಾಡಿರೋ ಅಂತಹ ಫ್ರೈ, ಹಾಗೆ ಬಜ್ಜಿ ಮಾಡಿದೆ, ಮೆಣಸಿಕಾಯಿ ಬಜ್ಜಿ, ಹಪ್ಪಳ, ಸೊಪ್ಪಿನ ಸಾಂಬಾರು, ಮಲೆನಾಡು ಸೈಡಲ್ಲಿ ಮಾಡೋ ಅಂಥ ಅಕ್ಕಿ ಪಾಯಸ, ಅನ್ನ, ಹಪ್ಪಳ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಇವತ್ತೊಂದು ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ಅದು ಬಂದುಬಿಟ್ಟು ಬರ್ಡೇ ಆಗಿತ್ತು. ಹಾಗಾಗಿ ಲಾಸ್ಟಲ್ಲಿ ಕೇಕ್ ಕೂಡ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.